ವಾರಣಾಸಿ ಮತ್ತು ಪುರಿಯಿಂದ ಸ್ಪರ್ಧಿಸೋಕೆ ಮೋದಿ ಚಿಂತಿಸಿದ್ದಾರೆ. ಹಾಗೆಯೇ ರಾಹುಲ್ ಕೂಡ ಎರಡೆರಡು ಕ್ಷೇತ್ರದಲ್ಲಿ ಕಣಕ್ಕಿಳಿಯಲಿದ್ದಾರೆ. ಹೀಗೊಂದು ಪ್ರಶ್ನೆ ಈಗ ಉದ್ಭವವಾಗಿದೆ. ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಟಿಕೆಟ್ ಪಡೆದಿದ್ದಾರೆ. ಎರಡನೇ ಕ್ಷೇತ್ರ ಕರ್ನಾಟಕ ಆಗುತ್ತಾ ಎಂಬುದೇ ಈಗಿನ ಕುತೂಹಲ. ಪ್ರಧಾನಿ ಮೋದಿ ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಚಿಂತಿಸಿರುವಂತೆಯೇ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಕೂಡ ಎರಡೆರಡು ಕಡೆ ಕಣಕ್ಕಿಳಿಯಲಿದ್ದಾರಾ? ಇಂತಹ ಪ್ರಶ್ನೆ ಈಗ ದಿಢೀರಂತ ಎದ್ದಿದೆ. ಕಾಂಗ್ರೆಸ್ಸಿನಲ್ಲಿ ಕರ್ನಾಟಕದಿಂದ ರಾಹುಲ್ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಕರ್ನಾಟಕದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಬೇಕು ಎನ್ನುವುದು ನಾಯಕರ ಒತ್ತಾಯ. ನಾಳೆ ರಾಹುಲ್ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಕಲಬುರಗಿಯಲ್ಲಿ ಸಮಾವೇಶ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಮಾವೇಶದಲ್ಲಿ ಅವರಿಗೆ ಅಧಿಕೃತವಾಗಿ ಕರ್ನಾಟಕದಿಂದ ಸ್ಪರ್ಧಿಸುವಂತೆ ಆಹ್ವಾನ ನೀಡಲಾಗುತ್ತದೆ. ಅವರು ರಾಜ್ಯದಿಂದ ಸ್ಪರ್ಧಿಸಲು ಒಪ್ಪಿಗೆ ಸೂಚಿಸಿದ ನಂತರ ಕ್ಷೇತ್ರ ಆಯ್ಕೆ ಮಾಡಲಾಗುತ್ತದೆ ಎಂದಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್. ಉತ್ತರ ಅಥವಾ ದಕ್ಷಿಣ ಕರ್ನಾಟಕ ಎಲ್ಲಿಂದ ಸ್ಪರ್ಧಿಸಿದರೂ ಗೆಲುವಿಗೆ ಶ್ರಮಿಸುತ್ತೇವೆ ಎಂದಿದ್ದಾರೆ. ಖಂಡಿತ ಇವತ್ತು ಕೂಡ ರಾಹುಲ್ ಗಾಂಧಿ ಅವರು ಕರ್ನಾಟಕದಿಂದ ಸ್ಪರ್ಧೆ ಮಾಡಿದ್ರೆ ದಕ್ಷಿಣ ಭಾರತದಿಂದ ನಮ್ಮ ಪ್ರತಿನಿಧಿಯಾಗಿರ್ಬೋದು ಅಂತ ನಮ್ಮ ಬಯಕೆ. ದಕ್ಷಿಣ ಭಾರತದಿಂದ ಅವರು ನಮ್ಮ ಪ್ರತಿನಿಧಿ ಆಗಬೇಕು. ತಮಿಳುನಾಡು, ಕರ್ನಾಟಕ, ಕೇರಳ, ಇದೆಲ್ಲ ಆಂಧ್ರ, ಇಲ್ಲಿಂದ ಅವರು ನಮ್ಮನ್ನು ಪ್ರತಿನಿಧಿಯಾಗಿ ಉತ್ತರ ಕರ್ನಾಟಕದಿಂದ ಕೂಡ ಉತ್ತರ ಭಾರತದಿಂದ ಕೂಡ ಕಂಟೆಸ್ಟ್ ಮಾಡಲಿ, ಈ ದಕ್ಷಿಣ ಭಾರತದಿಂದ ಕೂಡ ಕಂಟೆಸ್ಟ್ ಮಾಡಲಿ, ಅದರಲ್ಲಿ ಕರ್ನಾಟಕ ನೀವು ಚೂಸ್ ಮಾಡಿ ಅಂತ ನಾವು ಹೇಳಿದ್ದೇವೆ. ನಾನು ನಮ್ಮ ಪಕ್ಷದ ಹೈಕಮಾಂಡ್ ಕೂಡ ತಿಳಿಸಿದ್ದೇವೆ. ಅದು ಅವರು ಒಪ್ಪಿಗೆ ಕೊಟ್ಟರೆ ಆಮೇಲೆ ಕ್ಷೇತ್ರ ಇದೆ, 3-4 ಕ್ಷೇತ್ರಗಳಿದೆ, ಆದರೆ ಎಲ್ಲಿ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ತಿಳಿಸ್ತೀವಿ. ದಕ್ಷಿಣ ಭಾರತದಲ್ಲಿ ತಮಿಳುನಾಡು, ಕೇರಳ, ಆಂಧ್ರದಲ್ಲಿ ಬಿಜೆಪಿ ವಿರೋಧಿ ಅಲೆಯೇ ಹೆಚ್ಚಿದೆ. ಕರ್ನಾಟಕದಲ್ಲಿ ಬಿಜೆಪಿಗೆ ಬೆಂಬಲವಿದೆ, ಆದರೆ ರಾಜ್ಯದಲ್ಲಿ ಮೈತ್ರಿ ಸರ್ಕಾರವಿದೆ. ಆದ್ದರಿಂದ ರಾಹುಲ್ಗೆ ರಾಜ್ಯದಲ್ಲಿ ಸ್ಪರ್ಧಿಸಲು ಆಹ್ವಾನ ನೀಡಲಾಗುತ್ತಿದೆ. ಕರ್ನಾಟಕ ಕಾಂಗ್ರೆಸ್ ನಾಯಕರು ಮೈಸೂರು, ಬೀದರ್ ಮತ್ತು ಬೆಂಗಳೂರು ಕೇಂದ್ರ ಕ್ಷೇತ್ರ ಅಂತಿಮಗೊಳಿಸಿದ್ದಾರಂತೆ. ರಾಹುಲ್ ಒಪ್ಪಿಗೆ ಕೊಟ್ಟರೆ ತಕ್ಷಣ ಕ್ಷೇತ್ರ ಫೈನಲ್ ಮಾಡಲಿದ್ದಾರೆ ಎಂದು ತಿಳಿದು ಬಂದಿದೆ. ಈ 3 ಕ್ಷೇತ್ರಗಳು ಬಿಜೆಪಿಯ ವಶದಲ್ಲಿವೆ. ಹೇಳಿದ್ದೀವಿ, ರಾಹುಲ್ ಗಾಂಧಿ ಅವರು ಬಂದು ಕರ್ನಾಟಕದಲ್ಲಿ ನಿಂತುಕೊಳ್ಳಿ ಅಂತ ಹೇಳಿದ್ದೀವಿ. ಯಾಕೆ ರಾಹುಲ್ ನರೇಂದ್ರ ಮೋದಿ ಅವರು ಗುಜರಾತ್ನಿಂದ ಬಂದು ಉತ್ತರ ಪ್ರದೇಶದಲ್ಲಿ ನಿಂತ್ಕೋಬಹುದು, ಇವ್ರು ಯಾಕೆ ನಿಲ್ಬಾರ್ದು? ವಾರಣಾಸಿ ಯಾವ ರಾಜ್ಯದಲ್ಲಿ ಇರೋದಪ್ಪ? ಗುಜರಾತ್ ಇರೋದಿಲ್ಲಿ. ಮತ್ತು ರಾಹುಲ್ ಗಾಂಧಿ ಅವರು ಅವ್ರ ತಾಯಿ ನಿಂತಿದ್ರು, ಅವ್ರ ಅಜ್ಜಿ ನಿಂತಿದ್ರು, ಬಂದು ನಿಂತ್ಕೊಳ್ಳಿ ಇಲ್ಲಿ ಕರ್ನಾಟಕದಲ್ಲಿ. ನಮಗೇನು ಹೇಳಿಲ್ಲ, ನಾವು ಆಹ್ವಾನ ಕೊಟ್ಟಿದ್ದೀವಿ. ಮೈಸೂರು, ಬೆಂಗಳೂರು ಸೆಂಟ್ರಲ್ ಮತ್ತು ಬೀದರ್ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಮಾಡಿಲ್ಲ. ಮೈಸೂರಿನಿಂದ ಸಿಎಚ್ ವಿಜಯಶಂಕರ್ ಅಭ್ಯರ್ಥಿಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ಕ್ಷೇತ್ರಕ್ಕೆ 3 ಆಕಾಂಕ್ಷಿಗಳಿದ್ದಾರೆ. ಬೀದರ್ನಿಂದ ಈಶ್ವರ್ ಖಂಡ್ರೆ ಅಭ್ಯರ್ಥಿಯಾಗುವ ಸಾಧ್ಯತೆ ಇದೆ. ಆದರೆ ಬೆಂಗಳೂರು ಕೇಂದ್ರದಿಂದ ರಾಹುಲ್ ಕಣಕ್ಕಿಳಿಯಬೇಕು ಎನ್ನುವ ಒತ್ತಾಯ ಕೇಳಿಬಂದಿದೆ. ಆದರೆ ಅವರು ಕರ್ನಾಟಕದಿಂದ ಸ್ಪರ್ಧಿಸುವುದಕ್ಕೆ ಒಪ್ಪಿಗೆ ನೀಡಲಿದ್ದಾರೆಯೇ ಎನ್ನುವುದು 2-3 ದಿನದಲ್ಲೇ ಬಹಿರಂಗವಾಗಲಿದೆ. ನ್ಯೂಸ್ ಡೆಸ್ಕ್, TV5.